ಬಾಳು ಬೆಳಗುಂದಿಗೆ ಮಾಲಾಶ್ರೀ ಅವರು ಹೊಡೆದು ಬಿಟ್ರ, ಮಾಲಾಶ್ರೀ ಅವರು ಯಾಕೆ ಮುನಿಸಾಗಿದ್ದಾರೆ ಬಾಳು ಬೆಳಗುಂದಿ ಮೇಲೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡಬಹುದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಇದು ಯಾಕೆ ಈ ರೀತಿ ಅಂದ್ರೆ, ಒಂದು ಅದ್ಭುತವಾದಂತ ಸಾಂಗ್ ನಾಳೆ ರಿಲೀಸ್ ಆಗ್ತಾ ಇದೆ. ನಾನು ಹೇಳೋದು ಸ್ವಲ್ಪ ತಿಳ್ಕೊ ಅಂತ ಒಂದು ಅದ್ಭುತವಾದಂತ ಸಾಂಗ್. ಇದನ್ನ ಆಡಿರೋದು ಬಾಳು ಬೆಳಗುಂದಿ ಮಾಲಾಶ್ರೀ ಅವರು. ಆ ಒಂದು ಸನ್ನಿವೇಶ, ಮನೆಯಲ್ಲಿ ನಡೆಯುವಂತ ಒಂದು ಸನ್ನಿವೇಶ, ಮನೆಯಲ್ಲಿ ಯಾವ ರೀತಿ ಮಾಲಾಶ್ರೀ ಅವರು ಕೋಪ ಮಾಡಿಕೊಂಡು ಬಾಳುಗೆ ಬೈಯೋದು, ನಾನು ತವರಿಗೆ ಹೋಗ್ತೀನಿ ಅಂತ ಹೇಳೋದು. ಸೊ ಅದೊಂದು ಸಾಂಗ್ ಮೇಕಿಂಗ್ ಆಗಿರುತ್ತೆ. ಸಾಂಗ್ ನಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ಕಪ್ಪಳಕ್ಕೆ ಹೊಡೆಯೋದು, ಆ ರೀತಿಯ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಇದು ನೀವಿಲ್ಲಿ ನೋಡ್ತಾ ಇದ್ದೀರಾ ಫುಟೇಜ್ ನಲ್ಲಿ. ಸೊ ಅದ ಕಾರಣ ಈ ರೀತಿ ಒಂದು ಆಲ್ಬಮ್ ಸಾಂಗ್ ಸಕ್ಕತ್ತಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ನೋಡಿ. ಈಗಾಗಲೇ ಪ್ರೋಮೋ ಕೂಡ ಬಂದಿದೆ, ಮತ್ತೆ ನಾಳೆ ಸಾಂಗ್ ಸೂಪರ್ ಆಗಿ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಆಡಿರುವಂತಹ ಸಾಂಗ್ ಲಿರಿಕ್ಸ್ ಅನ್ನ ಸಹ ಬರೆದಿದ್ದಾರೆ ಬಾಳು ಬೆಳಗುಂದಿ ಅವರು. ಮತ್ತೆ ಈ ಒಂದು ಸಾಂಗ್ ನ ಎಲ್ಲರೂ ಕೂಡ ಇಷ್ಟಪಟ್ಟೆ ಪಡ್ತಾರೆ. ಸದ್ಯಕ್ಕೆ ಜೋಡಿ ನಂಬರ್ 1 ಅಲ್ಲಿ ಮಿಂಚ್ತಾರೆ. ಅದ್ರ ಜೊತೆಗೆ ಆಲ್ಬಮ್ ಸಾಂಗ್ ಅನ್ನು ಸಹ ಮಾಡ್ತಾರೆ. ಪ್ರತಿ ತಿಂಗಳಿಗೆ ಏನಾದ್ರು ಒಂದೊಂದು ಹೊಸ ಸಾಂಗ್ ಅನ್ನ ರಿಲೀಸ್ ಮಾಡ್ತಾನೆ ಇರ್ತಾರೆ. ಎಲ್ಲಾ ಸಾಂಗ್ಗಳು ಕೂಡ ವೈರಲ್ ಆಗ್ತಾ ಹಿಟ್ ಆಗುತ್ತೆ. ಈಗ ಹೊಸದೊಂದು ಸಾಂಗ್, ನಾನು ಹೇಳೋದು ಸ್ವಲ್ಪ ತಿಳ್ಕೊ ಅಂತ ಬಾಳು ಬೆಳಗುಂದಿ ಹೇಳ್ತಾರೆ. ನಾನು ಏನು ಕೂಡ ಕೇಳೋದು ಇಲ್ಲ, ತಿಳ್ಕೊಳ್ಳೋದು, ನಾನು ತವರಿಗೆ ಹೋಗ್ತೀನಿ, ನೀನ್ ಬೇರೆ ಹುಡುಗಿನ ನೋಡ್ತೀಯ ಅಂತ ಒಂದು ಸಾಂಗ್ ಸನ್ನಿವೇಶ. ಅದು ಲಿರಿಕ್ಸ್ ಕೂಡ ತುಂಬಾನೇ ಕ್ಯಾಚಿ ಆಗಿದೆ, ಚೆನ್ನಾಗಿದೆ. ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಸಖತ್ತಾಗಿ ಮೇಕಿಂಗ್ ಕೂಡ ಮಾಡಿದ್ದಾರೆ. ಮಗ ಭಗತ್ ಕೂಡ ಇದರಲ್ಲಿ ತೋರಿಸಿದ್ದಾರೆ.